ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ 1500 ಪಾಯಿಂಟ್ಗಳಷ್ಟು ಒಂದೇ ವಾರದಲ್ಲಿ ಗೇನ್ ಆಗಿದೆ. 6.5% ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು ಸ್ಟ್ರಾಂಗ್ ರಿಕವರಿ ಆಗಿರುತ್ತೆ. ಮಾರ್ಕೆಟ್ನಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಇತ್ತು. 22,700 ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಈ ವಾರ US ಮತ್ತು ಇರಾನ್ನ ನಡುವೆ ಏನು ಕಾನ್ಫ್ಲಿಕ್ಟ್ಸ್ ನಡೆದಿತ್ತು, ಆ ಒಂದು ವಾರ್ಗೆ ಸೀಸ್ ಫೈರ್ ಅನೌನ್ಸ್ ಆಯಿತು. ಇದರಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಯಿತು. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಟ್ರೇಡ್ಗೆ ಫ್ರೀ ಆಗುತ್ತೆ ಅನ್ನುವಂಥ ರಿಪೋರ್ಟ್ಸ್ಗಳು ಬಂತು. ಈ ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ನಿಫ್ಟಿ ಈಗ 24,000 ಲೆವೆಲ್ ಅನ್ನು ಕ್ರಾಸ್ ಮಾಡಿದೆ. 24,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಬಟ್ ಮುಂದಿನ ವಾರ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುತ್ತಾ, ಅದು ಈಗಲೂ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಸೊ ಶುಕ್ರವಾರದ ದಿನ ಆಲ್ರೆಡಿ US ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 0.6%ನಷ್ಟು ಡೌ ಜೋನ್ಸ್ ಕರೆಕ್ಟ್ ಆಯಿತು. ಹಾಗೆ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. ಮಂಗಳವಾರ 14 ಏಪ್ರಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಆಗೋದಿಲ್ಲ. ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿದ್ದು 4 ಟ್ರೇಡಿಂಗ್ ಸೆಷನ್ಸ್ ಮಾತ್ರ ನಮಗೆ ನೋಡೋದಕ್ಕೆ ಸಿಗತ್ತೆ. ಸೊ ಸೀಸ್ ಫೈರ್ ಅನೌನ್ಸ್ ಆದಮೇಲೆ ಸಾಕಷ್ಟು ಕಂಡೀಷನ್ಸ್ಗಳು US ಮತ್ತು ಇರಾನ್ನಿಂದ ಪ್ಲೇಸ್ ಆಗಿತ್ತು. ಅದರ ಬಗ್ಗೆ ಡಿಸ್ಕಷನ್ಸ್ ಪಾಕಿಸ್ತಾನ್ನ ಇಸ್ಲಾಮಾಬಾದ್ನಲ್ಲಿ ಆಗಿದೆ. ಸೊ ಶನಿವಾರದ ದಿನ ಒಂದು ದೊಡ್ಡ ಮೀಟಿಂಗ್ ಆಯಿತು. 21 ಗಂಟೆಗಳ ಕಾಲ ಚರ್ಚೆ ಕೂಡ ನಡೀತು. ಬಟ್ ಔಟ್ಕಮ್ ಮಾತ್ರ ಪಾಸಿಟಿವ್ ಆಗಿ ಬರಲಿಲ್ಲ. ಸೊ US 18 ಷರತ್ತುಗಳನ್ನು ಈ ಒಂದು ವಾರನ್ನು ನಿಲ್ಲಿಸೋದಕ್ಕೆ ಹಾಕಿದ್ರು. ಹಾಗೆ ಇರಾನ್ನ ಕಡೆಯಿಂದ ಕೂಡ 10 ಷರತ್ತುಗಳು ಇತ್ತು. US ಮೇಜರ್ ಆಗಿ ಹಾಕಿದಂಥ ಕಂಡೀಷನ್ಸ್ಗಳು ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನೀಗ ಬ್ಲಾಕ್ ಆಗಿದೆ, ಅದನ್ನು ಫ್ರೀ ಮಾಡಬೇಕು. ಹಾಗೆ ಇರಾನ್ ಟೋಲನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥ ರಿಪೋರ್ಟ್ ಕೂಡ ಇತ್ತು. ಆ ಟೋಲ್ ಕಲೆಕ್ಷನನ್ನು ಕೂಡ ನಿಲ್ಲಿಸಬೇಕು ಅಂತ ಕೇಳಿದರು. ಹಾಗೆ ನ್ಯೂಕ್ಲಿಯರ್ ಪವರ್ ಆಗಬೇಕು ಅಂತ ಇರಾನ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದೆ. ಆ ಪ್ರಯತ್ನವನ್ನು ಕೂಡ ಕೈ ಬಿಡಬೇಕು ಅಂತ US ಕಂಡೀಷನನ್ನು ಹಾಕಿದರು. ಸೊ ಈ ಕಂಡೀಷನ್ಸ್ಗಳಿಗೆ ಇರಾನ್ ಒಪ್ಪಿಲ್ಲ ಅನ್ನುವಂಥ ರಿಪೋರ್ಟ್ ಇದೆ. ಆದ್ದರಿಂದ ಈ ಒಂದು ಮಾತುಕತೆ ಅರ್ಧದಲ್ಲೇ ನಿಂತಿದೆ. ಸೊ ಕೇವಲ US ಅಷ್ಟೇ ಅಲ್ಲ, ಇರಾನ್ ಕೂಡ ಕಂಡೀಷನ್ಸನ್ನು ಹಾಕಿದ್ರು. ಈ ಒಂದು ವಾರ್ನಿಂದ ಇರಾನ್ನಲ್ಲಿ ಏನು ಲಾಸಸ್ ಆಗಿದೆ, ಸೊ ಆ ಲಾಸಸ್ಸನ್ನು ಇಸ್ರೇಲ್ ಮತ್ತು US ತುಂಬಿಸ್ಕೊಡ್ಬೇಕು ಅಂತ ಇರಾನ್ ಕೇಳಿದ್ರು. ಅದಕ್ಕೆ US ಯಾವುದೇ ರೀತಿಯ ರೆಸ್ಪಾನ್ಸನ್ನು ಕೊಟ್ಟಿಲ್ಲ. ಹಾಗೆಯೇ ಇಸ್ರೇಲ್ ಈಗಲೂ ಕೂಡ ಏನು ಲೆಬನನ್ನ ಮೇಲೆ ಅಟ್ಯಾಕನ್ನು ಮಾಡ್ತಿದೆ, ಗಾಜಾವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ತಿದೆ, ಅದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಇರಾನ್ ಕೇಳ್ಕೊಂಡಿದ್ದಾರೆ. ಬಟ್ ಇದಕ್ಕೆ ಇಸ್ರೇಲ್ ಒಪ್ಪುವಂಥ ಚಾನ್ಸಸ್ ಇರೋದಿಲ್ಲ. ಯಾಕೆಂದರೆ ಅಲ್ಲಿ ಹೌತಿ ರೆಬೆಲ್ಸ್ ಆಗಿರ್ಬೋದು ಅಥವಾ ಹಮಾಸ್ ಆಗಿರ್ಬೋದು ಇಸ್ರೇಲ್ನ ಮೇಲೆ ಕಂಟಿನ್ಯೂಸ್ ಅಟ್ಯಾಕ್ಸನ್ನು ಮಾಡ್ತಿರ್ತಾರೆ. ಅಕಸ್ಮಾತ್ ಏನಾದರೂ ಇಸ್ರೇಲ್ ಈ ಒಂದು ಕಂಡೀಷನ್ಗೆ ಒಪ್ಕೊಂಡ್ರೆ ಆ ಒಂದು ಅಟ್ಯಾಕ್ಸ್ಗಳನ್ನು ಅವರು ಕೌಂಟರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಸ್ರೇಲ್ ಒಪ್ಕೊಳ್ಳೋದಿಲ್ಲ. ಇರಾನ್ ಮತ್ತು US ಇಬ್ಬರು ಕೂಡ ಕಂಡೀಷನ್ಸ್ಗಳನ್ನು ಹಾಕಿದ್ರು. ಎರಡೂ ಕಡೆಗಳಿಂದ ನೆಗೆಟಿವ್ ರೆಸ್ಪಾನ್ಸಸ್ ಬಂದಿದೆ. ಸೊ ಈಗ ಸದ್ಯಕ್ಕೆ ಸೀಸ್ ಫೈರ್ ಇದೆ. ಸೊ ಟ್ರಂಪಿಗೆ ಯಾವ ರೀತಿಯ ಡಿಸಿಷನ್ನ ತಗೋತಾರೆ ಅದನ್ನು ನಾವು ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಈ ಸೀಸ್ ಫೈರ್ ಸಂದರ್ಭದಲ್ಲೇ US ಕಡೆಯಿಂದ ಅಟ್ಯಾಕ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಮತ್ತೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಯಾಕೆಂದರೆ ಕ್ರೂಡ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತಾ ಹೋಗುತ್ತೆ. ಹಾಗೆ ಸೀಸ್ ಫೈರ್ನ ಕ್ವೆಶನ್ಸ್ ಕೂಡ ಈಗ ಆಚೆ ಹೋಗುತ್ತೆ. ಯಾಕೆಂದರೆ ಆಲ್ರೆಡಿ ಒಂದು ಬಾರಿ ಮಾತುಕತೆ ನಡೆದಿದೆ. ಸೊ ಆ ಒಂದು ಮಾತುಕತೆ ಸಕ್ಸಸ್ ಆಗದೇ ಇರೋ ರೀಸನ್ನಿಂದ ಅಟ್ಯಾಕ್ಸ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇರಾನ್ ಸ್ಟೇಟ್ ಆಫ್ ಹಾರ್ಮೋಸನ್ನು ಇನ್ನಷ್ಟು ಕಂಟ್ರೋಲ್ ಮಾಡ್ಬೋದು. ಸೊ ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ಗಳನ್ನು ಆ ಒಂದು ರೀಜನ್ನಲ್ಲಿ ತೊಗೋಬೋದು. ಸೊ ಕ್ರೂಡ್ ಪ್ರೈಸಸ್ ಈಗ $95 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ನಾಳೆ ಕಾನ್ಫ್ಲಿಕ್ಟ್ಸ್ ಏನಾದರೂ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೆ ಕ್ರೂಡ್ ಪ್ರೈಸಸ್ ಮತ್ತೆ $100 ಮೇಲೆ ಹೋಗ್ಬೋದು. ಅದು ಇಂಡಿಯನ್ ಮಾರ್ಕೆಟ್ಸ್ಗೆ ಕೂಡ ನೆಗೆಟಿವ್ ಆಗುತ್ತೆ. ಹಾಗೆ ಈ ವಾರದ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಚ್ ತಿಂಗಳ ಎಲ್ಲ ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಶುಕ್ರವಾರದ ದಿನ FIIs 672 ಕೋಟಿ ನೆಟ್ ಬೈಯಿಂಗನ್ನು ಮಾಡ್ಕೊಂಡಿದ್ರು. ಸೊ ಮತ್ತೆ ಈಗ ಮಾತುಕತೆ ಸಕ್ಸಸ್ಫುಲ್ ಆಗಿಲ್ಲ ಅನ್ನುವಂಥ ನ್ಯೂಸ್ ಬರ್ತಿರೋದ್ರಿಂದ FIIs ನೆಟ್ ಸೆಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಇನ್ನಷ್ಟು ಸೆಲ್ಲಿಂಗ್ ಪ್ರೆಷರ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಬರ್ಬೋದು. DIIs ಕಡೆಯಿಂದ ಒಳ್ಳೆಯ ಒಂದು ಬೈಯಿಂಗ್ ಬರ್ತದೆ. ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಕೂಡ DIIs ಕಡೆಯಿಂದ ಎಕ್ಸ್ಪೆಕ್ಟೆಡ್ ಇರುತ್ತೆ. ಯಾಕೆಂದರೆ ಲೋವರ್ ಲೆವೆಲ್ಗಳಲ್ಲಿ ಏನು ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಸ್ವಲ್ಪ ಪ್ರಾಫಿಟ್ಸನ್ನು ಅವರು ತೊಗೋಬೋದು. ಸೊ ಆಲ್ರೆಡಿ TCS ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಸಾಕಷ್ಟು ಸಣ್ಣ ಕಂಪನಿಗಳ ರಿಸಲ್ಟ್ಸ್ ಕೂಡ ಬಂದಿದೆ. ಮುಂದಿನ ವಾರ ಕೂಡ 50ಕ್ಕೂ ಹೆಚ್ಚಿನ ಕಂಪನಿಗಳ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರ್ ಆಗಿ HDFC ಬ್ಯಾಂಕ್, ವಿಪ್ರೋ, ICICI ಬ್ಯಾಂಕ್, ICICI ಪ್ರುಡೆನ್ಷಿಯಲ್ ಲೈಫ್, ಯೆಸ್ ಬ್ಯಾಂಕ್ ಈ ಕಂಪನಿಗಳ ರಿಸಲ್ಟ್ಸ್ ಬರ್ತದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಮೇಜರ್ ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಅಂತ. ಸೊ ಈ ರಿಸಲ್ಟ್ನ ಬೇಸಿಸ್ ಮೇಲೆ ಕೂಡ ಮಾರ್ಕೆಟ್ ರಿಯಾಕ್ಷನ್ಸ್ ಕೊಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗೆ ಮುಂದಿನ ವಾರದ ಇನ್ನೊಂದು ಮೇಜರ್ ಇವೆಂಟ್
15ನೇ ತಾರೀಕು ಬುಧವಾರ ಭಾರತದ ಮಾರ್ಚ್ ತಿಂಗಳ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಸೊ 3.48% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇದೆ. ಇದು ಅನಲಿಸ್ಟ್ ಫೋರ್ಕಾಸ್ಟ್ ಆಗಿರುತ್ತೆ. ಸೊ ನೀವು ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ ಅಕ್ಟೋಬರ್ ನವೆಂಬರ್ನಲ್ಲಿ 1% ಕೆಳಗಡೆ ಇನ್ಫ್ಲೇಷನ್ ಹೋಗಿತ್ತು. ಬಟ್ ಈಗ ವಾರ್ ಸಿಚುವೇಶನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ರಿಸ್ಕ್ ಇದೆ. ಹಾಗೆ ವಾರ್ ಕಂಟಿನ್ಯೂ ಆಗ್ತಾ ಹೋದರೆ ಮುಂದಿನ ತಿಂಗಳುಗಳಲ್ಲಿ ಕೂಡ ಇನ್ಫ್ಲೇಷನ್ ಇನ್ನಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಗ RBI ಸ್ಟ್ರಿಕ್ಟ್ ಮೆಜರ್ಸ್ಗಳನ್ನು ತಗೋಬಹುದು. ಹಾಗೆ ರೇಟನ್ನು ಇನ್ಕ್ರೀಸ್ ಮಾಡುವಂಥ ಪಾಸಿಬಿಲಿಟಿಗಳು ಕೂಡ ಇರುತ್ತೆ. ಆದ್ದರಿಂದ ಈ ಒಂದು ವಾರ್ ಎಂಡ್ ಆಗೋದು ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ TCSನಲ್ಲಿ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಾಕಷ್ಟು ಎಂಪ್ಲಾಯೀಸ್ಗಳನ್ನು ಹರಾಜ್ ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಟೀಮ್ ಲೀಡರ್ಸ್ ಮ್ಯಾನೇಜರ್ಸ್ಗಳು ತಮ್ಮ ಜೂನಿಯರ್ ಎಂಪ್ಲಾಯೀಸ್ಗಳನ್ನು ರಿಲಿಜಿಯಸ್ಲಿ ಕನ್ವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಂಪ್ಲಾಯೀಸ್ಗಳು HR ಗೆ ಕಂಪ್ಲೇಂಟನ್ನು ಮಾಡಿದರೂ ಕೂಡ HR ಕೂಡ ಆ್ಯಕ್ಷನನ್ನು ತಗೊಂಡಿಲ್ಲ ಅಂತ ಅವರು ಪೊಲೀಸ್ ಕಂಪ್ಲೇಂಟನ್ನು ಮಾಡಿದ್ದಾರೆ. ಸೊ ಈಗ FIR ಫೈಲ್ ಆಗಿದೆ. 6-7 ಎಂಪ್ಲಾಯೀಸ್ಗಳನ್ನು ಆಲ್ರೆಡಿ ಪೊಲೀಸ್ ಡಿಟೈನ್ ಕೂಡ ಮಾಡಿದ್ದಾರೆ. ಹಾಗೆ TCS ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ನಾವು ಝೀರೋ ಟಾಲರೆನ್ಸ್ ಪಾಲಿಸಿಯನ್ನು ಫಾಲೋ ಮಾಡ್ತೀವಿ. ಸೊ ಯಾರ ಮೇಲೆ ಕೇಸ್ ಆಗಿದೆ ಅವರನ್ನು ಈಗ ಸದ್ಯಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಹಾಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಮೇಲೆ ನಾವು ಆ್ಯಕ್ಷನ್ಸನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಕೇಸ್ ಬರೋದು ಕಂಪನಿಗೆ ನೆಗೆಟಿವ್ ಆಗಿರುತ್ತೆ. ಸೊ ಈ ನ್ಯೂಸ್ನಿಂದ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ರಿಯಾಕ್ಷನ್ TCSನಲ್ಲಿ ನೋಡೋದಕ್ಕೆ ಸಿಗ್ಬೋದು. ರಿಸಲ್ಟ್ಸ್ ಚೆನ್ನಾಗೇ ಬಂದಿತ್ತು. ಬಟ್ ರುಪಿ ಟರ್ಮ್ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ ಅಲ್ಲ ಅಂತ ಬ್ರೋಕರೇಜ್ಗಳು ರಿಪೋರ್ಟನ್ನು ಕೊಟ್ಟಿದ್ರು. ಬಟ್ ಸ್ಟಿಲ್ ಒಳ್ಳೆಯ ಒಂದು ಟಾರ್ಗೆಟ್ಸ್ ಕೆಲವೊಂದಿಷ್ಟು ಬ್ರೋಕರೇಜ್ಗಳ ಕಡೆಯಿಂದ ಬಂದಿತ್ತು. ಬಟ್ ಈ ಒಂದು ನ್ಯೂಸ್ನಿಂದ ಸೋಮವಾರ TCS ಯಾವ ರೀತಿಯ ರಿಯಾಕ್ಷನನ್ನು ಕೊಡುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗೆ ಸದ್ಯಕ್ಕೆ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ ಒಂದು IPO ಸಬ್ಸ್ಕ್ರಿಪ್ಷನ್ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುತ್ತೆ. ಕೇವಲ ₹2 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಆದ್ದರಿಂದ ಓಮ್ ಪವರ್ ಟ್ರಾನ್ಸ್ಮಿಷನ್ IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.